ಫ್ರೆಂಡ್ ಕೊಟ್ಟಾಳ ಇದನ್ನ ನೋಡಿ ಬಲೂನ್ಸ್ ಊದಿ ಇಡ್ತೀವಿ ಅಂದ್ರೆ ಬರ್ತ್ಡೇಕ ಪ್ರಿಪ್ರೇಷನ್ ಏನೇನು ಅದ ಅಂತ ತೋರಿಸ್ತೀನಿ. ಮತ್ತು ಆಕೆಗೆ 19th ಬರ್ತ್ಡೇಕ 19 ಗಿಫ್ಟ್ ಕೊಡ್ಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ ಸ್ಟೈಲಿ ಲಾಕ್ಸ್. ಜೀವನಕ್ಕೆ ಪ್ರೀತಿ ಪ್ರಯಾಣ. ಬರೀ ಇವತ್ತಿನ ಲವ್ ಒಳಗೆ ಏನು ಸ್ಪೆಷಲ್ ಅಂತಂದ್ರೆ ನಮ್ಮ ತಂಗಿ ಬರ್ತ್ಡೇ ಅದ. ಬರ್ತ್ಡೇ ಸಂಬಂಧ ಅಂತಂದು ನಾನು ನಮ್ಮ ಮಮ್ಮಿ ಕೂಡಿಸಿ ಸರ್ಪ್ರೈಸ್ ಕೊಟ್ಟಿರ್ತೀವಿ, ನಮ್ಮ ಪಪ್ಪನೂ. ಅದಕ್ಕೆ ಬರ್ತ್ಡೇಗೆ ಪ್ರಿಪ್ರೇಷನ್ ಏನೇನು ಅದ ಅಂತ ತೋರಿಸ್ತೀನಿ. ಮತ್ತು ಆಕೆಗೆ ಇದನ್ನು ತಂದಿಲ್ಲ, ಗಿಫ್ಟ್ ಕೊಡ್ಬೇಕಂತ ಅಂದ್ಕೊಂಡೀನಿ. ಅಂದ್ರೆ ಆಕೆಂದು ಈಗ 19 ಏಜ್ 19 ಅದ. ಅದಕ್ಕೆ ಆಕಿನ 19th ಬರ್ತ್ಡೇಗೆ 19 ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡೀನಿ. 19 ಗಿಫ್ಟ್ ಒಳಗೆ ಏನೇನು ತೊಗೋತೀನಿ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಅಂದ್ರೇನು ಬಜೆಟ್ ಇಷ್ಟ ಬಜೆಟ್ ಅಂತ ಇಟ್ಕೊಂಡೀನಿ. ಅಷ್ಟು ಬಜೆಟ್ ಒಳಗೆ ಏನೇನು ಬರ್ತಾವೆ ಅದನ್ನು ತೊಗೋತೀನಿ. ಮತ್ತು ಇನ್ನೂ ಒಂದು ಏನಂತಂದ್ರೆ ಆಕೆಗೆ ಚೈನಾ ಭಾಳ ಇಷ್ಟ ಅದ. ಅದಕ್ಕೆ ಆಕೆ ನಮ್ಮ ಅಜ್ಜಿಗೆ ಕೊಡಿಸಂತಂದಿದ್ಲು. ನಮ್ಮ ಅಜ್ಜಿನೂ ಒಂದು 2-3 ಸಲ ಕೊಟ್ಟಿದ್ರು. ಅದು ಕೇಳ್ಕೊಂಬರಂತಲೇ ಅಮೌಂಟು ಹೆಚ್ಚಾಗಂತಲೇ ಇನ್ನೊಂದು ಸಲ ಕೊಟ್ಟಿರ್ತೀನಿ, ಅವ್ನು ತೆಗೆದು ಇಟ್ಕೊಂತಂದಿದ್ರು. ಹಂಗಾಗಿ ಅವು ಮತ್ತು ಹೊಳಕಿ ಬಳಸ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ಹಿಂಗಾಗಿ ನಾವು ನಮ್ಮ ಮನ್ಯಾಗ ಗೆಜ್ಜೆ ತೊಗೊಳ್ಳೋದು ಇಲ್ಲ. ಹೌದಿಲ್ಲ ಮಮ್ಮಿ? ಹಾಂ, ಈಗ ಅದಕ್ಕಂತನ ನೈಟ್ ಒಮ್ಮೆ ಎಲ್ಲ ಆಗೋದಿಲ್ಲ. ಅಂದ್ರೆ 19 ಗಿಫ್ಟ್ ಅಂತಂದ್ರೆ ಏನೂ ಪ್ಯಾಕ್ ಮಾಡಿಸಿಲ್ಲ ನಾನು. ಈಗ ಹೋಗಿ ತೊಗೊಂಡು ಒಂದಿಷ್ಟು ತೊಗೊಂಡಿನಿ, ಇನ್ನೂ ಒಂದಿಷ್ಟು ತೊಗೊಳ್ಳೋದದ. ಅದಕ್ಕೆ ಒಂದು ಸ್ವಲ್ಪ ಭಾಳ ತೊಗೊಳ್ಳೋದದ. ಅವನ್ನೆಲ್ಲ ತೊಗೊಂಡು ಹೊಳ್ಳಿ ಮಾಡಿಸಿ 19 ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ಬೇಕು. ಅವೆಲ್ಲ ನೈಟ್ ಒಂದೊಂದು ಕೊಡ್ತೀನಿ ನಾಳಿಂದ. ನಾನು ಈಗ ಆಕಿನ ಫ್ರೆಂಡ್ ಇಲ್ಲಿ ಇದನ್ನು ಕಳಿಸ್ಯಾಳ, ಸ್ಟಾರ್ ಲೈಟ್. ಇವೆಲ್ಲ ಆಕಿನ ಫ್ರೆಂಡ್ ಕೊಟ್ಟಾಳ. ಇದನ್ನ ನೋಡಿದ್ರೆ ಸಾರಿ, ಇದು ಬಂದ ಮುಂಚೆ ಫಸ್ಟ್ ನಾನು ಓಪನ್ ಮಾಡೀನಿ. ಆಕಿಗೆ ತರಿಸಿದ್ರೆ ನಾನು ಓಪನ್ ಮಾಡಿಟ್ಟೀನಿ. ಈಗೇನು ಆಕೇನು ಇನ್ನೇನು ಬರೋ ಟೈಮ್ ಆಗ್ಯದ. ಎಷ್ಟಾಗ್ಯದ ಮಮ್ಮಿ ಟೈಮು? ಇಷ್ಟೆಲ್ಲ ಈಗ ಬಲೂನ್ಸ್ ಊದಿ ಇಡ್ತೀವಿ ಅಂದ್ರೆ ನೈಟ್ ಹಚ್ಚಲಿಕ್ಕೆ ಅದು ಲಘು ಅನ್ನೋ ಆಗುತ್ತೆ. ಮತ್ತು ನಾಳೆ ಅಂತಂದ್ರೆ ಮತ್ತು ಭಾಳತನ ಆಗುತ್ತೆ. ನಾನು ಒಬ್ಬಕ್ಕೆ ಮಾಡೋದು ಅಂತಂದ್ರೆ ನಮ್ಮವ್ವ ಮಕ್ಕೊಂಬಿಡ್ತಾಳ್ರಿ. ಅದಕ್ಕೆ ಈಗ ಖಾಲಿ ಇದ್ದಾಗ ಇದು ಮಾಡಿಸಿದ್ರಾತಂತಂದು ಬಿಚ್ಚಿದೆ ಗೈಸ್, ಬಿಚ್ಚಿದೆ. ಆಕಿನ ಫ್ರೆಂಡ್ ಕೊಟ್ಟಾಳ ಇದನ್ನು ಏನ್ರ ಆಕೆ ನೋಡ್ಲಿಕ್ಕೆ ಹತ್ತಿದ್ಲು ಅಂತಂದ್ರೆ ಈಗ ಸಾರಿ ಕೇಳೀನಿ. ನಿನ್ನ ಫ್ರೆಂಡಿಗೆ ಅಂತ ಕಳಿಸಿ ಫಸ್ಟ್ ನಾನು ನೋಡೀನಿ, ಚಲೋ ಅದ ಇಲ್ಲ ಅಂತ ನೋಡಿದೆ ಗೈಸ್. ಆದ್ರೆ ನನಗೂ ಭಾಳ ಇಷ್ಟ ಆಗ್ತಿದ್ದು. ಆಕಿನ ಫ್ರೆಂಡ್ ಕೊಡಿಸಿದ್ದು, ಆಕಿನ ಬೆಸ್ಟಿಗೆ ಕೊಡಿಸಿದ್ದು. ಇದೊಂಥರ ಗಿಫ್ಟ್ ಚಂದ ಅದ ರೀ ನೋಡ್ಲಿಕ್ಕೆ ಗೈಸ್. ಇನ್ನೂ ಒಂದು ಏನಂತಂದ್ರೆ ನಾನು ಗಿಫ್ಟ್ ತೊಗೊಳ್ಳೋದು ರೆಡ್ ಬರ್ತದೆ ನೋಡ್ರಿ, ರೆಡ್ ಕಲರು ಬರ್ತದೆ. ಮಮ್ಮಿ ಇದು ಮಾಡಿದ್ರೆ ರೆಡ್ ಬರ್ತದೆ ನೋಡು. ನಾವು ಕ್ರೀಮ್ ಕಲರ್ ಒಂದ ಅಂತ ತಿಳ್ಕೊಂಡಿದ್ವಿ, ಇದು ರೆಡ್ಡು ಬರ್ತದೆ ನೋಡ್ರಿ. ಅದು ಒಂಥರ ಚಂದ ಅಲ್ಲ ಇದು ಕಲರ್? ಈ ಕಲರ್ ಒಂದು. ಈ ಗೈಸ್ ಇದು ಹೆಂಗೆ, ಹಿಂಗೆ ಬಡದ್ರೆ ಕಲರ್ ನೋಡ್ರಿ. ಇದು ಎಷ್ಟು ಕಲರ್ ಅವ. ನಾವು ಒಂದೇ ಕಲರ್ ಅದ ಅಂತ ಮಾಡೀನಿ. ಹಿಂಗೆ ಬಡದ್ರೆ ಚೇಂಜ್ ಆಗ್ತದೆ, ಮಾತಿದ್ದು ಒಂದು ಥರ ಬೇರೆ ಕಲರ್. ಇದು ಈ ಕಲರ್ ನನಗೆ ಭಾಳ ಇಷ್ಟ ಆಯ್ತು. ಇದು ಚಂದ ಅದ ರೀ ಒಂಥರ. ಐ ಲವ್ ಗೈಸ್, ಚಂದ, ಇಷ್ಟ ಆಗ್ಯದ. ಥ್ಯಾಂಕ್ ಯು ಶ್ರೀನಿಧಿ. ಆಕಿನ ಪರವಾಗಿ ನಾನು ಹೇಳಿದ್ದೀನಿ ಥ್ಯಾಂಕ್ಸ್ ಅಂತಂದು. ಚಂದ ಕೊಟ್ಟು ಚಂದ ಅದ, ಗಿಫ್ಟು ಚಂದ ಅದ. ಚಂದನ್ ಗಿಫ್ಟ್ ಕೊಟ್ಟು ಹಿಂಗೆ ಆಕಿನ ಜೋಡಿ ಇರು ಅಂತ ಹೇಳ್ತಾ ನಾವು ಈಗ ನಮ್ಮ ಇಲ್ಲಿದ್ದೆಲ್ಲ ಮೆಸಿ ಇದನ್ನು ಮಾಡಿರಿ. ಈಗ ತಗೊಂಡು ನಮ್ಮ ಮಮ್ಮಿ ಒಬ್ಬರ ಉಬ್ಬಿಸಿಟ್ರೆ ಈಗ ನಾನು ಉಬ್ಬಿಸಿಂದ ಸಿಗ್ತೀನಿ ಗೈಸ್. 19 ಗಿಫ್ಟದ್ದು ಈಗೇನು ವಿಡಿಯೋ ಮಾಡೋದಿಲ್ಲ ರೀ. ಅಂದ್ರೆ ಏನೇನು ತೊಗೊಳ್ಳೋದು ಅಂತ ಅನ್ನೋದೆಲ್ಲ ಆಕಿನ ಬಿಚ್ಚಿ ತೋರಿಸ್ತಾಳೆ ನಿಮ್ಗೆ. ಆವಾಗ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ವಿಡಿಯೋನ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಮ್ಮ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡಿದ್ದು ನಿಮಗೆ ಬರ್ತೀವಿ ಗೈಸ್. ಈಗ ಇದ್ರಾಗ ಬಲೂನ್ಸ್ ಹಾಕಿಟ್ಟೀನಿ ರೀ. ಇದ್ರಾಗ ಇಲ್ವ ಇದ್ರಾಗ ಹಾಕಿಟ್ಟೀನಿ ರೀ. ಈಗ ಗೊತ್ತಾಗಬಾರ್ದು ಅಂತಂದು ಬಾಳಕೊಂಡು ಉಬ್ಬಿಸಿಲ್ಲ ಇನ್ನೂ ಅಲ್ವಾ. ಅಲ್ಲೊಂದೆರಡು ಹಾಕಿಟ್ಟೀನಿ. ಅದು ಉಳ್ಳಾಗಡ್ಡಿ ಡಬ್ಬಿ ರೀ ಕರೆ ಹೋಗಂತಂದ್ರೆ ಬ್ಲರ್ ಆಗ್ಲತ್ತಿತ್ತು. ಈಗ ಕ್ಲಿಯರ್ ಆಯ್ತು.
ಹಾಂ ಸಾವಕಾಶ ಬಾ ಗಾಡಿ ಅದು ನೋಡ್ಕೊಂಡು ನೋಡಿ ಮಾ. ಈಗ ನೋಡ್ರಿ 3 ಬಲೂನ್ ಅದ್ರ ಹಾಕಿಟ್ಟಿನಿ. ಇದ್ರ ಹಾಕ್ಲಿಗತ್ತೆ ಇಲ್ಲಿ ಕೆಳಗೆ ಕಾಟದ್ದಿದ್ದು ಸಣ್ಣದಿದ್ದಿದ್ರ ಸಂಬಂಧ ಇದಾಗತ್ತೆ. ಇದ್ರಾಗ ಒಂದಿಷ್ಟು ಬಲೂನ್ಸ್ ಅವ, ಅದ್ರಾಗ ಒಂದಿಷ್ಟು ಹಾಕಿಟ್ಟಿನಿ. ಆಕಿನ ಚಪ್ಪಲ್ ಇಲ್ಲಿ ಇಟ್ಟಿನಿ. ಆಕಿ ಹಿಂಗೆ ಇಟ್ಟಿದ್ದನ್ನು ನೋಡಿದ್ರೆ ಹೊಯ್ಕೊಂಡು ಬಿಡ್ತಾಳೆ. ಇಲ್ಲೊಂದಿಷ್ಟು ಅದ ರೀ ಗೈಸ್. ಇದು ಮೀಶೋದಾಗ ತಂದಿದ್ದೆ, ಆದರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಮೀಶೋ ಪ್ರಾಡಕ್ಟ್. ಇದೊಂದು ನೆಟ್ ಕೊಟ್ಟು ಕಳ್ಸ್ಯಾರ, ಇದೊಂದು ಕೊಟ್ಟಾರ್ರಿ. ಆದ್ರೆ ಇವು ಬ್ರೈಟ್ ಇಲ್ಲ ಲೈಟ್ ಒಂದು ಅಷ್ಟಂತ ಪರಿಂತ್ರ ಇದು ಅನ್ನಿಸ್ಲಿಗತ್ತಿಲ್ಲ. ಇದಕ್ಕೆ ಇಷ್ಟು ಒತ್ತು ಹಿಡಿಬೇಕ್ರಿ, ಹಿಂಗೆ ಒತ್ತು ಹಿಡಿದ್ರಷ್ಟೇ ಈ ಲೈಟ್ ಹತ್ತದ. ಹಾಕಿ ತಂದಿದ್ದೆ, ಇದೇನಂತ ಪರಿ ಇದು ಇಷ್ಟ ಆಗಲಿಲ್ಲ. ಡೆಕೋರೇಷನ್ಕಂತ ಇನ್ನೂ ಸ್ವಲ್ಪ ಚಲೋದ್ರಾಗ ಆರ್ಡ್ರ್ ಮಾಡಿದ್ನಿ. ಫ್ಲಿಪ್ಕಾರ್ಟ್ ಒಳಗೆ ಆರ್ಡ್ರ್ ಬಹುದಾಗಿತ್ತು. ಇವೆಂಥ ಒಂದಿಷ್ಟು ಬಲೂನ್ಸ್ ಕೊಟ್ಟಾರ, ಕಲರ್ ಬಲೂನ್ಸ್ ಒಂದಿಷ್ಟು ಕೊಟ್ಟಾರ. ಅದಕ್ಕೆ ಇವು ನೋಡಿಷ್ಟು ನೋಡಿರಿ. ನೀನು ಹಾಕ ಗೈಸ್. ನೋಡ್ರಿ ಗಿಫ್ಟ್ ತೊಗೊಳಕಂತ ಹೊಂಟೀವಿ. ಮಳೆ ಹತ್ತಿಬಿಟ್ಟದ. ಸೊ ಇಲ್ಲೇ ಕಾಲೇಜ್ ಕಡೆ ನಿಂತಿದ್ವಿ. ಈಗ ಒಂದು ಸ್ವಲ್ಪ ಮಳೆ ನಿಂತದ, ಹಿಂಗಾಗಿ ಈಗ ಹೊಂಟೀವಿ ನೋಡ್ರಿ. ಏನರ ತೊಗೊಳಕ್ಕೆ ಹೊಂಟಿದಾಗ ಇಂಥ ಒಂದು ಅಡ್ಡಗಾಲು ಭಾಳ ಇರ್ತಾವೆ ನೋಡಿ. ಮತ್ತು ಅದ್ರ ಮಾಡೊಂದು ಭಾಳ ಆಗಿಬಿಟ್ಟದ ನೋಡ್ಬೋದು ಗೈಸ್. ನೋಡ್ರಿ ನಾವು ಈಗ ತೊಗೊಂಡ್ವಿ ಬೆಳ್ಳಿ, ಹೌದಿಲ್ಲ ತೊಗೊಂಡಿವಿ. ಈಗ ಕಡ್ಗ ಕೈ ಒಳಗೆ ಹಾಕಿ ಕಡ್ಗ ತೊಗೊಂಡಿನಿ. ಕೆಲಸ ಗಾಳಿ ಭಾಳ ಅದ, ಅದು ಮಾಡು ಭಾಳ. ಈಗ ಡಿಮಾರ್ಟ್ ತೊಗೊಂಡ್ವಿ. ಡಿಮಾರ್ಟ್ ಒಳಗೆ ಒಂದು ಸ್ವಲ್ಪ ಏನಾರ ತೊಗೊಂಡ್ಬರ್ತೀವಿ. ಒಂದು ಸ್ವಲ್ಪ ತೊಗೊಂಬಂದು ಆಮೇಲೆ ನಾಳೆಗೆ ಶುಕ್ರವಾರ ಪೂಜೆದು ಸಾಮಾನು ಎಲ್ಲ ತೊಗೊಂಡ್ಬರ್ಬೇಕು. ಬರ್ತಾ ಮತ್ತು ಅವು ಗಿಫ್ಟ್ ಪ್ಯಾಕ್ ಮಾಡಿ ಮಾಡೋದಂತೂ ಭಾಳ ಆಗ್ಯದ. ಗೈಸ್ ನೋಡ್ರಿ, ಈಗ ನಾವು ಡಿಮಾರ್ಟಿಗೆ ಬಂದೀವಿ. ಇಷ್ಟೆಲ್ಲ ಶಾಪಿಂಗ್ ಅದು ಮಾಡ್ಕೊಂಡಿವಿ. ನಮ್ಮ ಮಮ್ಮಿ ಇಷ್ಟ್ಯಾಕೆ ತೊಗೊಂಡು ಅಷ್ಟ್ಯಾಕೆ ತೊಗೊಂಡು ಅಂತಂದಿರತ್ತಾರ. ಗೈಸ್ ಈಗ ಶಾಪಿಂಗ್ ಅದೆಲ್ಲ ಮುಗೀತ್ರಿ. ಡಿಮಾರ್ಟ್ ಶಾಪಿಂಗ್. ಈಗ ಮನೆಗೆ ಹೊಂಟಿವಿ ಗೈಸ್. ನೋಡ್ರಿ ಇಲ್ಲಿ ಗಿಫ್ಟ್ ಅಂತೂ ಅಷ್ಟು ಇದು ಪ್ಯಾಕ್ ಮಾಡಿದ್ವಿ, ನಾವು ಪ್ಯಾಕ್ ಮಾಡಿದ್ವಿ. ಯಾರಿಗೂ ಪ್ಯಾಕ್ ಮಾಡಲಿಕ್ಕೆ ಅಂತ ಕೊಡಲಿಲ್ಲ, ಯಾಕಂತಂದ್ರೆ ಹೊರಗೆಲ್ಲ ರೇಟ್ ಭಾಳ ಹೇಳಿದ್ರು. ನಮ್ಮ ಔಟ್ ಅಂತೂ ಎಲ್ಲ ರೆಡಿ ಮಾಡಿದ್ದೀವಿ ರೀ. ಇವೆಲ್ಲ ಗಿಫ್ಟ್ ಈಗ ರೆಡಿ ಆಗ್ಯಾವ ರೀ. ತೊಗೊಂಡು ಗಿಫ್ಟ್ ಆಗ್ಯಾವ. ಇದೊಂದು ಚೀಲ್ ಗಿಫ್ಟ್, ಇದೊಂದು ಚೀಲ್ ಗಿಫ್ಟ್ ಆಗ್ಯದ. ಇಷ್ಟೆಲ್ಲ ಮಾಡಿದ್ವಿ ನಾವು ಮನ್ಯಾಗ ಕೂತು. ಯಾಕಂತಂದ್ರೆ ಹೊರಗೆಲ್ಲ ಭಾಳ ರೇಟ್ ಹೇಳಿದತ್ರು. 30 ರೂಪಾಯಿಗೆ ಒಂದು ಗಿಫ್ಟ್ ರ್ಯಾಪ್ ಮಾಡ್ಬೇಕಂತಂದಿದ್ರು. ನಮ್ಮ ಗಿಫ್ಟ್ ಎಲ್ಲ ಭಾಳ ಇದ್ದಿದ್ರ ಸಂಬಂಧ ಭಾಳ ಆಗತ್ತಂತಂದು ಇಷ್ಟು ಮಾಡಿದ್ವಿ. ಅಲ್ಲೇ ಡೆಕೋರೇಷನ್ ಮಾಡ್ತೀವಿ ಗೈಸ್. ನೋಡ್ರಿ ಇವಾಗ ಹಿಂಗೆ ಕಾಣ್ಲಿಕ್ಕತ್ತದ, ಹಿಂಗೆ ರೆಡಿ ಮಾಡೀವಿ. ಮೀಶೋದಿಂತ್ರ ಪ್ರಾಡಕ್ಟ್ ತಂದಿದ್ದಿದಂದ್ರೂ ಹತ್ತಿಲ್ಲ, ಯಾಕಂತಂದ್ರೆ ಶೆಲ್ ಡೌನ್ ಹೊಡೆದವು ಮತ್ತು ಭಾಳ ಪ್ರೆಷರ್ ಹಾಕಿದ್ರೆ ಅಷ್ಟು ರಬ್ಬಾಗಿ ಹತ್ಲಿಕ್ಕತ್ತದ. ಇದೊಂದು ಅಷ್ಟು ಇದಾಗ್ಯದ. ಮತ್ತು ಬಲೂನ್ಸ್ ಏನು ಭಾಳ ಬಂದಿಲ್ಲ, ಇಷ್ಟು ಬಂದವು ನೋಡ್ರಿ. ಇಷ್ಟು ಬಂದವು. ಒಂದು 3 ಬಲೂನ್ಸ್ ಅಲ್ಲಿ ಇಟ್ಟಿವಿ. ಹಿಂಗೆ ಮಾಡೀವಿ. ಈಗ ಎಲ್ಲೆಲ್ಲ ಕಸ ಹುಡುಗಿ ಇಲ್ಲಿ ಸ್ವಚ್ಛ ಮಾಡಿ ಒಂದು ಸ್ವಲ್ಪ ಹಾಸಿಗೆ ಟೈಪ್ ಹಾಸಿ ಆಮೇಲೆ ಅದ್ರ ಮೇಲೆ ಇಟ್ಟು ಕೇಕ್ ಕಟ್ ಮಾಡೋದು. ಕೇಕ್ ಅಂತಂದ್ರೇನು ನಾರ್ಮಲ್ ಕಪ್ ಕೇಕ್ ಅದು ತರ್ತಾರಲ್ಲ ಅಂಥವು ತಂದೀವಿ. ಮನಸ್ಸಿನಾಗ ಏನು ಅನ್ಕೊಳಕತ್ತಾಳ ಅಂತಂದ್ರೆ ಎಲ್ಲ ಇದನ್ನ ನೋಡಿ, ಇದನ್ನೆಲ್ಲ ನೋಡ್ಬಿಟ್ಟು ನಾ ಕಂಗಾಲ ಆಗ್ಬಿಟ್ಟಿದ್ದೀನಿ.